ಅದು ಬಾಳ ಮನ್ಸಿಗೆ ನೋವಾಗಿತ್ತು. ಬಸವನಗೌಡ ಹಂಗ ಮಾತಾಡಿದ್ದು ಏನ್ ಮಾತಾಡ್ತಾನ, ಏನ್ ಇದು ಕೊಡ್ತಾನ, ಇವ ಏನ್ ಬೈಟ್ ಕೊಡ್ತಾನ ಬಸವನಗೌಡ, ಮುದುಗಿದ ಇಲ್ಲ ಅಂತ ಹೇಳಿ ನಾವ ಮಾತಾಡ್ತಿದ್ದೇವೆ. ದಲಿತರ ಹೆಣ್ಮಕ್ಳಿಗೆ ಕೊಟ್ಟು ಮದ್ವೆ ಮಾಡವ ನೀನ್ ಯಾರು ಅಂತ ಕೇಳಕ್ ಇಷ್ಟಪಡ್ತೀನಿ ನಾನು. ಬಸವನಗೌಡ ಯತ್ನಾಳ್ನಾಗ ಮತ್ತೆ ನಿಮ್ದ್ರದಾಗ ಕಾದ್ರಿ ಹೋಗಿಲ್ರ, ನಿಮ್ಗೆ ಏನ್ ವ್ಯತ್ಯಾಸ ಉಳ್ದೈತೆ ಅಂತ ನೀವು ಮಾತಾಡತ್ತೀರಿ. ಅವ ಅಂತ ಚಿಲ್ಲರ್ MLA ಅದಾನ, ಅವ್ರ ಜೋಡಿ ನೀವು ಚಿಲ್ಲರಾಗೆ ಮಾತಾಡ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ನನ್ನ ಹೆಸರು ಆಶಾ ಕಲ್ಕೇರಿ ಅಂತೇಳಿ. ಇವತ್ತು 2 ದಿನ ಹಿಂದೆ ಒಂದು ಕಾದ್ರಿ ವಕೀಲರು ಅಂತೇಳಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸ್ಟೇಟ್ಮೆಂಟ್ನಾಗ ದಲಿತರ ಹೆಣ್ಮಕ್ಳಿಗೆ ಬಸವನಗೌಡನ ಮಗ ಮದ್ವೆ ಆದ್ರೆ 1 ಕೋಟಿ ಭಿಕ್ಷೆ ಬೇಡಿ ನಾನು ಪ್ರೆಸ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿರು, ಕೊಡ್ತೀನಿ ಅಂತೇಳಿ ಪ್ರೆಸ್ಮೆಂಟ್ ಮಾಡಿದ್ರು. ಆ ಪ್ರೆಸ್ಮೆಂಟ್ನಾಗ ನೀವು ದಲಿತರ ಹೆಣ್ಮಕ್ಳಿಗೆ ತಗೋತಿರ್ಲ, ಆ ದಲಿತರ ಹೆಣ್ಮಕ್ಳ ಮೇಲೆ ನಿನ್ಗೆ ಏನ್ ಅಧಿಕಾರ ಅದ, ನಿನ್ಗೆ ಯಾರ ಅಧಿಕಾರ ಕೊಟ್ಟಾರ ಅಂತ ನಾ ಕೇಳಕ್ ಇಷ್ಟಪಡತ್ತೀನಿ ರೀ. ಕಾದ್ರಿ ವಕೀಲ್ರೆ, ನೀವು ಯಾರು ದಲಿತರ ಹೆಣ್ಮಕ್ಳ ಬಗ್ಗೆ ಮಾತಾಡೋರು? ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರ? ನೀವು ಒಂದ್ ವಕೀಲ್ರ ಅನ್ನಿಸ್ಕೊಳ್ಳಿ ಲೈಕ್ ಇಲ್ಲ ಅಂತ ನನ್ಗೆ ಅನ್ಸಾತೈತಿ. ಒಂದ್ ದಲಿತರ ಹೆಣ್ಮಕ್ಳಿಗೆ ಮಾಡ್ಕೊಂಡ್ರೆ 1 ಕೋಟಿ ಕೊಡ್ತೀನಿ ಭಿಕ್ಷೆ ಬೇಡ ಅಂತ ಹೇಳ್ತಿರ್ಲಾ, ಅದು 1 ಕೋಟಿ ಕೊಡುದು ನಿನ್ ಯೋಗ್ಯತೆ ಇಲ್ಲ ನಂಗ ಆಯ್ತಲ್ಲ ಈಗ. ನಾವು ಎಲ್ಲಾ ಮುಸ್ಲಿಂ ಬಾಂಧವರು, ನಾವು SC ST, ಇವತ್ತು ಬ್ಯಾಕ್ವರ್ಡ್ ಹೆಂಗಸ್ರಿ ಇರ್ಲಿ, ಇವತ್ತು ದಲಿತರು ಇರ್ಲಿ, ಯಾರೇ ಇರ್ಲಿ, ನಾವ್ ಎಲ್ಲಾರು ಅಕ್ಕ ತಂಗಿ ಹಂಗ ಬಾಳ್ಕೊತ್ ಬಂದಿವಿ. ನೀವು ಯಾಕೆ ಹೊಡ್ತಾನ ಹಾಕಾಕತ್ತೀರಿ? ಯಾಕೆ ಹೊಡ್ಯಾಕತ್ತೀರಿ ಅದಕ್ಕ? ಬಸವನಗೌಡ ಯತ್ನಾಳ್ ಪಾಟೀಲ್ ಅಂತ ಹೇಳಿ ಅವ ಮೊದ್ಲೇ ಚಿಲ್ಲರ್ MLA ಅದಾನ. ಇಂಥ ಚಿಲ್ಲರ್ MLA ನಾ ಎಲ್ಲಿ ನೋಡಿಲ್ಲ. ಅದ್ರ ಜೊತೆ ನೀವು ಚಿಲ್ಲರ್ ಆಗಾಕತ್ತೀರ ಅಂತ ಹೇಳಾಕತ್ತೀನಿ ನಾನು. ನೀವು ಯಾಕೆ ಈ ತರ ಮಾತಾಡೋದು, ಯಾಕೆ ಈ ತರ ನೋವು ಕೊಡಾತ್ತೀರಿ? ಯಾಕಂದ್ರ ಎಲ್ಲಾರು ಕೂಡಿ ದಲಿತ ಹೆಣ್ಮಕ್ಳಿಗೆ ನೀವು ದಬಾಯಿಸ್ಬೇಕಂತ ಹೇಳಿ ನೀವು ವಿಚಾರ ಮಾಡಾತಿರ್ಬಹುದು. ಆದ್ರೆ ನೀವು ನಡ್ಕೊಂಡಂಗ ಇಲ್ಲಿ ಎಲ್ಲಾ ಆಗಕ್ ಸಾಧ್ಯ ಇಲ್ಲ. ನೀವು ಒಂದ್ ವೇಳೆ ಇಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಕ್ಷಮೆ ಕೇಳಿಲ್ಲ ಅಂತಂದ್ರ ನಿಮ್ ಮನೆಗೆ ಮುತ್ಕಿ ಹಾಕಿ ನಿಮ್ ಎದಿ ಮೇಲಿನ ಶರ್ಟ್ ಹಿಡಿದು ನಾವು ಕೇಳಬಹುದು. ಮಾತಿನ ಗಡಿಬಿಡಿಯಲ್ಲಿ ಮತ್ತು ಭಾವನಾತ್ಮಕವಾಗಿ ಪ್ರೆಸ್ ಮೀಟ್ ಮಾಡುವ ವೇಳೆಯಲ್ಲಿ ನಾನು ಯತ್ನಾಳ್ ಬಸವನಗೌಡನ ಮಗನಿಗೆ ದಲಿತ ಹೆಣ್ಮಕ್ಕಳಿಗೆ ಅಥವಾ OBC ಹೆಣ್ಮಕ್ಕಳಿಗೆ ಅವರಿಗೆ ಮದುವೆ ಯತ್ನಾಳ್ ಬಸವನಗೌಡರು ಮಾಡಿದರೆ 1 ಕೋಟಿ ರೂಪಾಯಿ ಬಹುಮಾನ ನಾವು ಕೊಡ್ತೀವಿ ಅನ್ನುವಂಥದ್ದು ಮಾತಿನ ಗಡಿಬಿಡಿಯಲ್ಲಿ ನಾನು ಹೇಳಿದ್ದಿರುತ್ತೇನೆ. ಆದರೆ ನಾನು ಈ ಫೇಸ್ಬುಕ್ ಮುಖಾಂತರ ರಾಜ್ಯದ ಎಲ್ಲ ನನ್ನ ಮಹಿಳಾ ಸಹೋದರಿಯರನ್ನು ಮತ್ತು ಅದರಲ್ಲಿ ವಿಶೇಷವಾಗಿ ದಲಿತ ಹೆಣ್ಮಕ್ಕಳಿಗೆ ಮತ್ತು OBC ಹೆಣ್ಮಕ್ಕಳಿಗೆ ನನ್ನ ಅಕ್ಕ ತಂಗಿಯಂತೆ ಭಾವಿಸುತ್ತಾ ಏನಾದರೂ ಅವರಿಗೆ ನನ್ನ ಮಾತಿನಲ್ಲಿ ನೋವುಂಟಾದರೆ ನಾನು ಅವರಿಗೆ ವಿಷಾದ ವ್ಯಕ್ತಪಡಿಸ್ತೇನೆ. ಆ ಮಾತಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಮತ್ತು ನನಗೆ ಈ ವಿಷಯ ನನ್ನ ಪ್ರೆಸ್ ಮೀಟ್ ನಡೆಯುವಲ್ಲೇ ಗೊತ್ತಾಗಿರುವುದಿಲ್ಲ. ಇದನ್ನು ನಮ್ಮ ಬ್ರದರ್ ನಾಗೇಶ್ ತಳಕೇರಿ ಅವರು ನನಗೆ ದೂರವಾಣಿ ಮುಖಾಂತರ ವಕೀಲರ ಈ ವಿಷಯ ಹಿಂಗ ಆಗಿದೆ, ಅದರಿಂದ ನಮ್ಮ ಸಮಾಜದ ಹೆಣ್ಮಕ್ಕಳಿಗೆ ನೋವುಂಟಾಗ್ತಾ ಇದೆ ಅಂತ ಹೇಳಿದಾಗ ನಾನು ಕೂಡಲೇ ಆ ಮಾತನ್ನು ನಾನು ಮರಳಿ ತೆಗೆದುಕೊಂಡು ಮತ್ತು ಅವರು ನಮ್ಮ ದಲಿತ ಸಹೋದರಿಯರಿಗೆ ಮತ್ತು ನನ್ನ OBC ಸಮಾಜಕ್ಕೆ ಸೇರಿದ ಸಹೋದರಿಯರಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಮತ್ತು ನಿಮ್ಮ ಯಾವತ್ತು ಏಳಿಗೆಗಾಗಿ, ನಿಮ್ಮ ಸಮಾಜದ ಏಳಿಗೆಗಾಗಿ ಮತ್ತು ನಿಮ್ಮ ಯಾವುದೇ ಕಷ್ಟ ಕಾಲಗಳಲ್ಲಿ ನಿಮ್ಮ ಅಣ್ಣ ತಮ್ಮ ಅಂತ ನನಗೆ ಭಾವಿಸುತ್ತಾ ನೀವು ನನಗೆ ಯಾವಾಗ ಬೇಕಾದಾಗ ಆಹ್ವಾನಿಸಿದರೆ ನಾನು ನಿಮ್ಮ ಸಲುವಾಗಿ ಯಾವತ್ತೂ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಈ ವಿಶೇಷ ಸಂದೇಶ ಮೂಲಕ ನಾನು ಎಲ್ಲ ದಲಿತ ಮತ್ತು OBC ಸಹೋದರಿಯರಿಗೆ ಈ ವಿಷಯವನ್ನು ರವಾನಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಮೀಮ್, ಜೈ ಕರ್ನಾಟಕ.